ನಮಸ್ಕಾರ. ಇದು ಮೈಸೂರಿನಿಂದ ನಮ್ಮ ಸ್ನೇಹಿತರಾದ ಆರಾಧ್ಯ ಅವರು ಕಳಿಸ್ಕೊಟ್ಟಿರ್ತಕ್ಕಂಥ ಚಿತ್ರ. ಈ ಬಾಳೆಗೆ ಏನಾಗಿದೆ, ಏನು ನಿರ್ವಹಣೆ ಮಾಡಬೇಕು ಅಂತ ಕೇಳಿರ್ತಾರೆ. ಇದು ಮೇಲ್ನೋಟಕ್ಕೆ ಅವರ ಕಳಿಸಿರುವ ಲಕ್ಷಣಗಳನ್ನು ನೋಡಿ ಹೇಳೋದಾದರೆ ಖಂಡಿತವಾಗ್ಲೂ ಎರಡು ವಿಚಾರ ಇದೆ ಇಲ್ಲಿ. ಒಂದು, ಎಲೆ ತಿನ್ನುವ ಹುಳು, ನಾವು ಸ್ಪೊಡೋಪ್ಟೆರಾ ಅಂತ ಕರಿತೀವಿ. ಅದು ಎಳೆಯ ಎಲೆಗಳನ್ನು ತಿನ್ನುತ್ತೆ. ಅದು ಸುಳಿನೇ ತಿನ್ನುತ್ತೆ ಆ್ಯಕ್ಚುಲಿ. ಅದು ಸುಳಿ ತೆರ್ಕೊಂಡಾಗ ಈ ರೀತಿ ರಂಧ್ರಗಳು ಬಾಳೆ ಎಲೆ ಮೇಲೆ ಕಾಣಿಸ್ತವೆ. ನಾವು ನಿರ್ವಹಣೆ ಮಾಡದೇ ಇದ್ದರೆ ಹಾನಿಯ ಪ್ರಮಾಣ ಕೂಡ ಜಾಸ್ತಿ ಆಗುತ್ತೆ. ಇನ್ನೊಂದು, ಇಲ್ಲಿ ಸುಳಿ ಎಲೆಗಳನ್ನು ಗಮನಿಸಿದ್ರೆ ನಮಗೆ ಸ್ವಲ್ಪ ಪೋಷಕಾಂಶಗಳ ಕೊರತೆಯೂ ಕೂಡ ಕಂಡು ಬರ್ತಾ ಇದೆ. ಅವರು ಸರಿಯಾಗಿ ಗಿಡಗಳಿಗೆ, ಇದು 2.5 ತಿಂಗಳ ಒಂದು ಬಾಳೆ ಕೊಟ್ಟಿದ್ದಾರೋ ಇಲ್ಲೋ ಗೊತ್ತಿಲ್ಲ. ಈ ಎಲೆ ತಿನ್ನುವ ಹುಳುಗಳ ನಿರ್ವಹಣೆಗೆ ನಮಗೆ ತುಂಬ ಕಡಿಮೆ ಗಿಡಗಳಲ್ಲಿದೆ ಅಂದರೆ ಕೈಗೆ ಸಿಗ್ತಕ್ಕಂತಹ ಪ್ರೌಢಾವಸ್ಥೆಯಲ್ಲಿರ್ತಕ್ಕಂಥ ಈ ಒಂದು ಲಾರ್ವಾ ಏನಿದೆಯಲ್ಲ, ಅದನ್ನು ನಾವು ಆಯ್ದು ನಾಶ ಮಾಡ್ಬೋದು. ಇನ್ಫೆಸ್ಟೇಷನ್ ಅಥವಾ ಬಾಧೆ ಜಾಸ್ತಿ ಇದೆ ಅಂದರೆ ನಮಗೆ ನೀವು ಈ BT ಅಂತ ಬರುತ್ತೆ, ಬ್ಯಾಸಿಲಸ್ ತುರಿಂಜಿಯೆನ್ಸಿಸ್ ಅಂತ, ಅದನ್ನು ಕೂಡ ಬಳಕೆ ಮಾಡ್ಬೋದು. ಅದರ ಹೊರತಾಗಿ ಇನ್ನು ರಾಸಾಯನಿಕ ನಿರ್ವಹಣೆಗೆ ಹೋದರೆ ಭಾಳಷ್ಟು ಆಯ್ಕೆಗಳಿದೆ. ನೀವು ಕ್ವಿನಾಲ್ಫಾಸ್ ಇದೆ, 2 ml/L ಬಳಸ್ಕೋಬೋದು. ಇನ್ನು ಕ್ಲೋರಾಂಟ್ರಿನಿಪ್ರೋಲ್ ಅಂತ ಇದೆ, 0.3 ml/L. ಅಂಟಿನೊಂದಿಗೆ ಬಳಸ್ಕೊಂಡ್ರೆ ಬೆಟ್ರು. ಇಲ್ಲಿ ಲಘು ಪೋಷಕಾಂಶಗಳ ಕೊರತೆಯೂ ಕೂಡ ಇರೋದರಿಂದ ಕೀಟನಾಶಕದ ಜೊತೆಗೆ ನಮಗೆ ಈ ಚಿಲೇಟೆಡ್ ಮೈಕ್ರೋನ್ಯೂಟ್ರಿಯೆಂಟ್ ಕೂಡ 1ರಿಂದ 1.5 g/L ಹಾಕ್ಕೊಂಡು ಕೊಡಬೇಕಾಗುತ್ತೆ. ಎರಡರ ನಿರ್ವಹಣೆಯೂ ಕೂಡ ಆಗುತ್ತೆ. ಅದ್ರ ಜೊತೆಗೆ ಬಾಳೆಗೆ ನಮಗೆ ಸುಮಾರು 7 ತಿಂಗಳವರೆಗೂ ಕೂಡ ಸರಿಯಾದ ಪೋಷಣೆ ಭಾಳ ಅಗತ್ಯ. ಕಳೆ ನಿರ್ವಹಣೆ, ಸೂಕ್ತ ನೀರಿನ ನಿರ್ವಹಣೆಯನ್ನು ಮಾಡಿದ್ರೆ ನಾವು ನಿರೀಕ್ಷಿತ ಒಂದು ಇಳುವರಿಯನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ಬಾಳೆನಲ್ಲಿ ಇಳುವರಿ ಹೆಚ್ಚಿಗೆ ಬರೋದಿಲ್ಲ. ಈ ಕೀಟಗಳು, ಪೋಷಕಾಂಶಗಳ ನಿರ್ವಹಣೆ, ನೀರು, ರೋಗಗಳ ನಿರ್ವಹಣೆಯನ್ನು ಸಮಗ್ರವಾಗಿ ಮಾಡಿದ್ರೆ ಒಂದು ಉತ್ತಮವಾದ ಬೆಳೆಯನ್ನು ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಇದು ಈ ಎಲೆ ತಿನ್ನುವ ಹುಳು ನಿರ್ವಹಣೆ ಅಷ್ಟೊಂದು ಏನು ಕಷ್ಟಕರವಾಗಿಲ್ಲ. ಈ ಒಂದು ಎಳೆಯ ಹಂತದಿಂದಲೇ ಸೂಕ್ತವಾದಂತಹ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ. ಧನ್ಯವಾದ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸ್ಬೋದು.